ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಏನಂತ ಹೇಳಿದ್ರೆ, ಕಳೆದ ವಾರ ತೆರೆಕಂಡಂತಹ ಡೆವಿಲ್ ಸಿನಿಮಾ ಮೊದಲ ದಿನವೇ 13 ಕೋಟಿಯನ್ನು ಗಳಿಕೆ ಮಾಡಿ ಒಂದು ಬಾಕ್ಸ್ ಆಫೀಸ್ನಲ್ಲಿ ಒಂದೊಳ್ಳೆಯ ಧೂಳನ್ನು ಎಬ್ಬಿಸಿತ್ತು. ಈಗ ಸತತವಾಗಿ ಒಂದು ವಾರ ಓಡಿರುವಂತಹ ಡೆವಿಲ್ ಸಿನಿಮಾ ಟೋಟಲ್ ಆಗಿ ಇದುವರೆಗೂ 50+ CR ಇದನ್ನು ಕಲೆಕ್ಷನ್ ಮಾಡಿದೆ ಅಂತ ಬಲ್ಲ ಮೂಲಗಳಿಂದ ವಿಷಯ ಬಂದಿದೆ. ಏನಂತ ಹೇಳಿದ್ರೆ, ಒಂದೊಳ್ಳೆ ಫ್ಯಾಮಿಲಿ ಕೂತ್ಕೊಂಡು ನೋಡುವಂತಹ ಸಿನಿಮಾ. ಜೊತೆಗೆ ಇದರಲ್ಲಿ ಕೆಲವೊಂದಷ್ಟು ಮೈನಸ್ಸು ಪ್ಲಸ್ ಎಲ್ಲ ಇದ್ದಿದೆ. ಸಿನಿಮಾ ಅಂದಮೇಲೆ ಪ್ರತಿಯೊಂದು ಕೂಡ ಇದ್ದೇ ಇರುತ್ತೆ. ಸಿನಿಮಾವನ್ನು ನೋಡಿರುವಂತಹ ಪ್ರೇಕ್ಷಕರು ಇದಕ್ಕೆ ಡಿವಾಸ್ ಅಭಿಮಾನಿಗಳು ಜೈಕಾರವನ್ನು ಕೂಗಿದ್ದಾರೆ. ಕೆಲವರಿಗೆ ಸಿನಿಮಾ ಇಷ್ಟ ಇಲ್ಲದೇ ಇರೋದ್ರು ಕೂಡ ಸಿನಿಮಾ ಒಂದು ಬ್ಲ್ಯಾಕ್ ಬಸ್ಟರ್ ಹಿಟ್ ಆಗಿದೆ. ಸೊ ಈ ಒಂದು ಸಿನಿಮಾವನ್ನು ನೋಡಿ ಸಿನಿಮಾ ಪ್ರೇಕ್ಷಕರಿಗೆ ಖುಷಿಯಾಗಿದ್ದಂತೂ ಸತ್ಯ. ಈ ಸಮಯದಲ್ಲಿ ಡಿವಾಸ್ ದರ್ಶನ್ ಅವರು ಹೊರಗಡೆ ಇದ್ದಿದ್ರೆ ಈ ಹಬ್ಬ ಇನ್ನೂ ದೊಡ್ಡ ಮಟ್ಟಕ್ಕೆ ಇರ್ತಾ ಇತ್ತು ಅಂತ ಅವರ ಫ್ಯಾನ್ಸ್ಗಳು ಎಲ್ಲರ ಹತ್ರ ಹೇಳ್ಕೊಂಡ್ಬರ್ತಾರೆ. ಏನಂತ ಹೇಳಿದ್ರೆ, ಈ ಒಂದು ಸಿನಿಮಾದ ಪ್ರದರ್ಶನ ಯಶಸ್ಸಿಗೆ ಇದು ಒಂದು ಕಾರಣ. ಇಲ್ಲಿ ನೋಡ್ತಾ ಇರಲ್ಲ ಏನು ಫ್ಯಾನ್ ಕ್ರೇಜ್ ಇದೆ ನೋಡಿ. ಇದಕ್ಕೆ ಅವರು ಮೈಸೂರಿಗೆ ಬಂದಂತಹ ಸಂದರ್ಭದಲ್ಲಿ ಈ ರೀತಿಯ ಫ್ಯಾನ್ಸ್ಗಳು ಮುಗಿಬಿದ್ದಿದ್ದು. ಸೊ ಈ ಒಂದು ಸಿನಿಮಾ ಸಕ್ಸಸ್ ಆಗಿದೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ವಿಷಯ ಬೇಕಾಗಿಲ್ಲ. ಸೊ ದಯವಿಟ್ಟು ಕನ್ನಡ ಸಿನಿಮಾವನ್ನು ನೋಡಿ. ಮುಂದಿನ ವಾರ 45 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಆದಷ್ಟು ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನು ನೋಡಿ. ಅದಾದಮೇಲೆ ಸುದೀಪ್ ಅವರ ಮಾಸ್ ಸಿನಿಮಾ ಕೂಡ ಬರ್ತಾ ಇದೆ. ಸೊ ಮಿಸ್ ಮಾಡದಂತೆ ಸಿನಿಮಾವನ್ನು ನೋಡಿ ಅಂತ ಹೇಳ್ತಾ ವಿಡಿಯೋನ ಮುಗ್ತಾ ಇದ್ದೀನಿ. ಮತ್ತೆ ಹೊಸ ಅಪ್ಡೇಟ್ ಮೂಲಕ ಸಿಗ್ತೀನಿ. ಧನ್ಯವಾದಗಳು.